ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಇರಾನ್ ವಿರುದ್ಧವಾಗಿ ಆರಂಭಿಸಿದಂಥ ಯುದ್ಧ ಮುಂದೇನಾಗುತ್ತೆ? ಇಸ್ಲಾಮಾಬಾದ್ನಲ್ಲಿ ನಡೆದಂಥ ಮಾತುಕತೆ ಟೋಟಲಿ ವಿಫಲವಾಗ್ಬಿಟ್ಟಿದೆ. ಮತ್ತೊಮ್ಮೆ ಮಾತುಕತೆ ಆಗತ್ತಾ? ಅಮೆರಿಕದ ಮುಂದಿನ ನಡೆ ಏನು? ಇದೆಲ್ಲದರ ಬಗ್ಗೆ ಇಡೀ ಜಗತ್ತಿಗೆ ಕುತೂಹಲ ಇದೆಯಲ್ಲ. ಈಗ ಇದರ ಬಗ್ಗೆ ಟ್ರಂಪ್ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ 2 ದಿನದಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಅಚ್ಚರಿಯ ಒಂದೆರಡು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ JD ವ್ಯಾನ್ಸ್ ಇರಾನನ್ನು ಜಗತ್ತಿನೊಂದಿಗೆ ಸೇರಿಸೋದಕ್ಕೆ ಯತ್ನ ಮಾಡ್ತಾ ಇದ್ದೀವಿ, ಇರಾನನ್ನು ಐಸೋಲೇಟ್ ಮಾಡಿಬಿಟ್ಟು ಇರಾನ್ನ ಆರ್ಥಿಕತೆಗೆ ಹೊಡೆತ ಕೊಡಲಾಗ್ತಾ ಇತ್ತಲ್ಲ, ಇದು ಸರಿ ಹೋಗುತ್ತೆ ಎನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರ ಸ್ಟೇಟ್ಮೆಂಟ್ಗಳೂ ಕೂಡ ಯುದ್ಧ ನಿಲ್ಲುವಂತಹ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ವಿವರಿಸ್ತೀನಿ. ಇದರ ಜೊತೆಗೆ ಪಾಕಿಸ್ತಾನ ಮತ್ತೆ ಮಾತುಕತೆ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಇರಾನ್ನ ಜೊತೆಗೆ 2ನೇ ಸುತ್ತಿನ ಮಾತುಕತೆ ಆರಂಭಿಸೋದಕ್ಕೂ ಮುಂಚೆ ಅಮೆರಿಕ 2 ಷರತ್ತುಗಳನ್ನು ವಿಧಿಸಿರೋದಾಗಿ ಇಸ್ರೇಲ್ನ ಪತ್ರಿಕೆ ವರದಿ ಮಾಡಿದೆ. ಇನ್ನೊಂದು ಕಡೆ ಇರಾನ್ ವಿರುದ್ಧವಾಗಿ ಅಮೆರಿಕದ ಸೇನೆ ಮಾಡ್ತಾ ಇರುವಂತಹ ನೇವಲ್ ಬ್ಲಾಕೇಡ್ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಅಂತ ಸೆಂಟ್ಕಾಮ್ ಘೋಷಣೆ ಮಾಡಿದೆ. ಆ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಮೇಜರ್ ವಿಚಾರಗಳು ಕೂಡ ಇದ್ದಾವೆ. ಎಲ್ಲವುದನ್ನು 1 by 1 ವಿವರಿಸ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕ ಅಧ್ಯಕ್ಷರಿಗೆ ಸ್ವಲ್ಪ ಬಿಡುವು ಸಿಕ್ಕರೂ ಕೂಡ ಅವರು ಆ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಅದನ್ನು ಯಾವುದಾದ್ರೂ ಒಂದು ಟಿವಿಗೆ ಇಂಟರ್ವ್ಯೂ ಕೊಡುವ ಮೂಲಕ ಆ ಸಮಯ ಕಳೀತಾರೆ. ಒಂದು ದಿನಕ್ಕೊಂದು 4 ಟಿವಿಗಾದರೂ ಮಾತನಾಡಿರ್ತಾರೆ. ಇತ್ತೀಚೆಗೆ ಅವರು ABC ಮತ್ತು ಫಾಕ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಅವರಿಗೊಂದು ಇಂಟರ್ವ್ಯೂವನ್ನು ಕೊಟ್ಟರು. ಎರಡೂ ಕಡೆ ಈ ಯುದ್ಧ ವಿರಾಮದ ಕುರಿತಾಗಿ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ABC ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಹೇಳ್ತಾರೆ, ನಮಗೆ ಈ ಯುದ್ಧ ವಿರಾಮವನ್ನು ವಿಸ್ತರಣೆ ಮಾಡುವಂತಹ ಅವಶ್ಯಕತೆ ಇಲ್ಲ, ನಾವು ಅದರ ಬಗ್ಗೆ ಯೋಚನೆಯನ್ನೇ ಮಾಡ್ತಾ ಇಲ್ಲ ಅಂತ. ಅಂದರೆ 14 ದಿನದ ಯುದ್ಧ ವಿರಾಮ 14 ದಿನಕ್ಕೆ ಅಂತ್ಯ ಆಗತ್ತೆ, ಅದು ಎಕ್ಸ್ಟೆಂಡ್ ಆಗೋದಿಲ್ಲ ಅನ್ನೋದನ್ನ ಟ್ರಂಪ್ ಹೇಳ್ತಾ ಇದ್ದಾರೆ. ಅದಕ್ಕೆ ಆಂಕರ್ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಯುದ್ಧದ ಅಂತ್ಯ ಒಪ್ಪಂದದ ಮೂಲಕ ಅಂತ್ಯ ಆಗತ್ತೋ ಅಥವಾ ಇರಾನ್ನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡೋದ್ರ ಮೂಲಕ ಅಂತ್ಯ ಆಗತ್ತಾ ಅಂತ. ಅದಕ್ಕೆ ಟ್ರಂಪ್ ಹೇಳ್ತಾರೆ, 2 ಸಾಧ್ಯತೆಗಳಿದ್ದಾವೆ. ಒಪ್ಪಂದದ ಮೂಲಕ ಯುದ್ಧ ಅಂತ್ಯ ಆಗೋದೇ ನಮಗೆ ಉತ್ತಮ ಅಂತ ನಾವು ಭಾವಿಸಿದ್ದೀವಿ. ಯಾಕೆ ಕೇಳಿದ್ರೆ, ಈ ಸಂದರ್ಭದಲ್ಲಿ ಯುದ್ಧ ಅಂತ್ಯ ಆಗಿದ್ದೇ ಆದರೆ ಇರಾನಿಗರಿಗೆ ದೇಶವನ್ನು ಮರು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಇರಾನ್ ಈಗ ಡಿಫರೆಂಟ್ ಟೈಪ್ ಆದಂತಹ ನಾಯಕತ್ವದ ಅಡಿಯಲ್ಲಿದೆ. ಈ ಮೊದಲಿನಂತೆ ತೀವ್ರಗಾಮಿಗಳು ಇರಾನ್ನಲ್ಲಿ ಆಡಳಿತದಲ್ಲಿಲ್ಲ. ಅಂದರೆ ಹಾರ್ಡ್ ಲೈನರ್ಸ್ಗಳನ್ನು ನಾವು ಎಲಿಮಿನೇಟ್ ಮಾಡಿದೀವಿ ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಆದ ಮೇಲೆ ಟ್ರಂಪ್ ಅಂತಿಮವಾಗಿ ಒಂದು ಮಾತು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಾಗ ನನಗೆ ನಗು ಬಂದ್ಬಿಡ್ತು. ಅದೇನು ಕೇಳಿದ್ರೆ, ಒಂದು ವೇಳೆ ನಾನೇನಾದರೂ ಅಮೆರಿಕದ ಅಧ್ಯಕ್ಷನಾಗದೇ ಇದ್ದಿದ್ರೆ ಇಡೀ ಜಗತ್ತು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೋಗ್ತಾ ಇತ್ತು ಅಂತ ಟ್ರಂಪ್ ಹೇಳ್ತಾರೆ. ಮಿತ್ರರೇ, ಇವರು ಅಧ್ಯಕ್ಷರಾಗಿರೋದಕ್ಕೆ ಇಡೀ ಜಗತ್ತು ಈಗ ಅಸ್ತವ್ಯಸ್ತಗೊಂಡಿರೋದು. ಮೊದಲು ನಾರ್ಮಲ್ ಆಗೇ ಇತ್ತು. ಈ ರಾಜಕಾರಣಿಗಳು ಅವರನ್ನವರು ಹೊಗಳ್ಕೊಳ್ತಾರೆ ನಿಜ, ಆದರೆ ಟ್ರಂಪ್ ಅವರ ಲೆವೆಲ್ಗೆ ಯಾರೂ ಸ್ವಯಂ ಹೊಗಳಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ABC ನ್ಯೂಸ್ನಲ್ಲಿ ಈ ರೀತಿಯಾಗಿ ಹೇಳ್ತಾರಲ್ಲ, ನಂತರ ಫಾಕ್ಸ್ ನ್ಯೂಸ್ಗೆ ಮಾತನಾಡ್ತಾರೆ. ಅಲ್ಲಿ ಹೇಳ್ತಾರೆ, ಈ ಸಂಘರ್ಷ ಅಂತ್ಯಗೊಳ್ಳೋದಕ್ಕೆ ಬಹಳ ಸಮೀಪದಲ್ಲಿದೆ. ಇರಾನ್ನ ಅಣ್ವಸ್ತ್ರವನ್ನು ತಡೆಯೋದಕ್ಕೆ ಈ ಯುದ್ಧ ಒಂದೇ ಪರಿಹಾರ ಆಗಿತ್ತು, ಹೀಗಾಗಿ ನಾವು ಯುದ್ಧ ಮಾಡಬೇಕಾಗಿ ಬಂತು. ಇದು ಈಗ ಅಂತ್ಯದ ಹಂತಕ್ಕೆ ಬಂದು ತಲುಪಿದೆ. ಈಗಲೇ ನಾವೇನಾದರೂ ಸೇನೆಯನ್ನು ಹಿಂಪಡೆದಿದ್ದೆ ಆದರೆ ಇರಾನ್ನವರು ತಮ್ಮ ದೇಶವನ್ನು ಮರು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ 20 ವರ್ಷ ಬೇಕಾಗತ್ತೆ. ಒಂದು ವೇಳೆ ಈಗಲೂ ಕೂಡ ಯುದ್ಧ ಅಂತ್ಯ ಆಗಿಲ್ಲ ಅಂತಂದ್ರೆ ಅವರು ದೇಶವನ್ನು ಮರು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಟ್ರಂಪ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯುದ್ಧ ಅಂತ್ಯ ಆಯ್ತಾ ಕೇಳಿದ್ರೆ, ನಾವಿನ್ನೂ ಕೂಡ ಯುದ್ಧವನ್ನ ಮುಗಿಸಿಲ್ಲ, ಮುಂದೇನಾಗುತ್ತೆ ನೋಡೋಣ. ಅವರು ಒಪ್ಪಂದ ಮಾಡಿಕೊಳ್ಳೋದಕ್ಕೆ ತುಂಬಾ ಆಸಕ್ತದಾಯಕರಾಗಿದ್ದಾರೆ. ಮುಂದಿನ 2 ದಿನಗಳಲ್ಲಿ ನೀವು ಅಚ್ಚರಿಯ ಬೆಳವಣಿಗೆಗಳನ್ನು ನೋಡಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಅಂದ್ರೆ ನೆಕ್ಸ್ಟ್ 2 ಡೇಸ್ನಲ್ಲಿ ಯುದ್ಧ ಅಂತ್ಯನೂ ಆಗಬಹುದು, ಪುನಃ ಸ್ಟಾರ್ಟ್ ಆಗಬಹುದು ಅನ್ನುವ ಸುಳಿವನ್ನು ಕೂಡ ಟ್ರಂಪ್ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಎಲ್ಲ ಹೇಳಿಕೆಗಳು ಕೂಡ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಗೆ ಇದೆ. ಯಾವುದು ನೇರವಾಗಿಲ್ಲ. ಯುದ್ಧ ಅಂತ್ಯ ಮಾಡ್ತೀವಿ ಅಥವಾ ಯುದ್ಧ ಪುನರಾರಂಭ ಮಾಡ್ತೀವಿ ಏನನ್ನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಇರಾನ್ನವರು ಮಾತುಕತೆಗೆ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ನಾಯಕತ್ವ ವೀಕ್ ಆಗಿದೆ. ಮೊದಲಿನಂತೆ ಹಾರ್ಡ್ ಲೈನರ್ಸ್ ಅಧಿಕಾರದಲ್ಲಿಲ್ಲ. ಇದು ನಮ್ಮ ಸಾಧನೆ ಅನ್ನುವ ರೀತಿಯಲ್ಲಿ ಟ್ರಂಪ್ ಅದನ್ನು ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಮುಂದಿನ 2 ದಿನಗಳಲ್ಲಿ ಅಚ್ಚರಿಯ ಬೆಳವಣಿಗೆ ನಿಮಗೆ ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದೇನು ಅನ್ನುವಂಥದ್ದು ಈಗ ಜಗತ್ತಿಗೆ ಕುತೂಹಲ. ಇನ್ನು ಟ್ರಂಪ್ ಇತ್ತೀಚೆಗೆ ಇರಾನನ್ನು ಸಂಪೂರ್ಣವಾಗಿ ನೇವಲ್ ಬ್ಲಾಕೇಡ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರಲ್ಲ, ಅದಕ್ಕೀಗ ವೈಟ್ ಹೌಸ್ ಕೂಡ ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ವೈಟ್ ಹೌಸ್ನ ಡೆಪ್ಯೂಟಿ ಚೀಫ್ ಆದಂತಹ ಸ್ಟೀಫನ್ ಮಿಲ್ಲರ್, ಈ ನೇವಲ್ ಬ್ಲಾಕೇಡ್ ಮಾಡುವಂತಹ ಟ್ರಂಪ್ ಅವರ ನಿರ್ಧಾರದಿಂದಾಗಿ ಪವರ್ ಬ್ಯಾಲೆನ್ಸ್ ಆಗಿದೆ. ಈಗ ಏನೇ ಆದರೂ ಕೂಡ, ಅಂದರೆ ಇರಾನ್ ಯಾವುದೇ ತೀರ್ಮಾನ ಕೈಗೊಂಡ್ರೂ ಕೂಡ ಅದರಿಂದ ಅಮೆರಿಕಾಗೆ ಲಾಭ ಆಗತ್ತೆ. ಒಂದು ರೀತಿಯಲ್ಲಿ ಟ್ರಂಪ್ ಅವರ ಈ ನಿರ್ಧಾರ ಇರಾನ್ಗೆ ಚೆಕ್ಮೇಟ್ ಕೊಟ್ಟಂತೆ ಇದೆ ಅಂತ ಸ್ಟೀಫನ್ ಮಿಲ್ಲರ್ ಹೇಳಿಕೆ ಕೊಟ್ಟಿದ್ದಾರೆ.
ಇದರ ನಡುವೆ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಅಮೆರಿಕದ ನೇವಲ್ ಬ್ಲಾಕೇಡ್ ಯಾವ ಮಟ್ಟಿಗೆ ಜಾರಿಗೆ ಬಂದಿದೆ, ನಿಜವಾಗ್ಲೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆಯಾ, ಇರಾನ್ನ ಹಡಗುಗಳು ಒಳಗೆ ಹೊರಗೆ ಹೋಗ್ತಾ ಇಲ್ವಾ ಕೇಳಿದ್ರೆ ನಿನ್ನೆವರೆಗೂ ಕೂಡ ಅದರ ಬಗ್ಗೆ ಡೌಟ್ ಇತ್ತು. ಯಾಕೆ ಅಂತಂದರೆ ಚೈನಾದ ಒಂದು ಹಡಗು ಈಸಿಯಾಗಿ ಪಾಸ್ ಆಗಿತ್ತು. ಅಮೆರಿಕದ ನಿರ್ಬಂಧಕ್ಕೆ ಚೈನಾ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗ ಸೆಂಟ್ಕಾಮ್ ಹೇಳಿದೆ, ಇರಾನ್ ವಿರುದ್ಧ ಅಮೆರಿಕದ ನೇವಲ್ ಬ್ಲಾಕೇಡ್ 100% ಸಕ್ಸಸ್ ಆಗಿದೆ. ಇರಾನ್ನಿಂದ ಯಾವುದೇ ಹಡಗುಗಳು ಕೂಡ ಹೊರಗೆ ಬರ್ತಾ ಇಲ್ಲ, ಒಳಗೂ ಕೂಡ ಹೋಗ್ತಾ ಇಲ್ಲ. ಆ ರೀತಿಯಾಗಿ ನಾವು ಬ್ಲಾಕೇಡ್ ಮಾಡಿದ್ದೀವಿ ಅಂತ ಅಮೆರಿಕದ ಸೆಂಟ್ಕಾಮೆ ಹೇಳ್ಕೊಂಡಿದೆ. ಕಳೆದ 36 ಗಂಟೆಗಳಲ್ಲಿ ಇರಾನ್ನ ವ್ಯಾಪಾರ ಟೋಟಲಿ ಸ್ತಬ್ಧವಾಗಿದೆ ಅಂತ ಸೆಂಟ್ಕಾಮ್ ಕ್ಲೈಮ್ ಮಾಡಿದೆ. ಜೊತೆಗೆ ಸೆಂಟ್ಕಾಮ್ ಯಾವ ರೀತಿಯಾಗಿ ನೇವಲ್ ಬ್ಲಾಕೇಡ್ ಮಾಡಿದ್ದೀವಿ ಅನ್ನೋದರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಕೆಲ ಡೆಸ್ಟ್ರಾಯರ್ಗಳನ್ನು ಬಳಸಿಕೊಂಡು ಇಲ್ಲಿ ಬ್ಲಾಕೇಡ್ ಅನ್ನು ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಿಸೈಲ್ ಗೈಡೆಡ್ ಡೆಸ್ಟ್ರಾಯರ್ಗಳನ್ನು ಈ ಒಂದು ಹರ್ಮೋಸ್ ಜಲಸಂಧಿಯ ಬಳಿಯಲ್ಲಿ ಬಳಸಲಾಗ್ತಾ ಇದೆ. ಇರಾನ್ ಕರಾವಳಿ ಪ್ರದೇಶದಿಂದ ಹೊರಡುವಂತಹ ಪ್ರತಿಯೊಂದು ಹಡಗಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಹಾಗೆ ಇರಾನನ್ನು ತಲುಪುವಂತಹ ಯಾವುದೇ ದೇಶದ ಹಡಗಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗ್ತಾ ಇಲ್ಲ. ಒಂದೊಂದು ಡೆಸ್ಟ್ರಾಯರ್ಗಳಲ್ಲಿ ತರಬೇತಿಯನ್ನು ಪಡೆದಂತಹ ಅಮೆರಿಕದ 300ಕ್ಕೂ ಹೆಚ್ಚು ನೌಕಾ ಸಿಬ್ಬಂದಿಗಳಿದ್ದಾರೆ. ಇವರು ಈ ಬ್ಲಾಕೇಡ್ನಲ್ಲಿ ಬಹಳ ಪರಿಣಿತಿಯನ್ನು ಪಡೆದಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಹಡಗು ಪಾಸ್ ಆಗದಂತೆ ನಾವು ತಡಿತಾ ಇದ್ದೀವಿ ಅಂತ ಅಮೆರಿಕದ ಸೆಂಟ್ಕಾಮ್ ಹೇಳ್ಕೊಂಡಿದೆ. ಇದರ ನಡುವೆ ರಾಯ್ಟರ್ಸ್ ಒಂದು ವರದಿಯನ್ನು ಪ್ರಕಟಿಸಿದೆ. ಇರಾನ್ನ ಚಹಬಾರ್ ಬಂದರಿನಿಂದ 2 ತೈಲ ತುಂಬಿದಂತಹ ಟ್ಯಾಂಕರ್ಗಳು ಹೊರಟಿದ್ವು. ಆದರೆ ಅಮೆರಿಕದ ಡೆಸ್ಟ್ರಾಯರ್ಗಳು ರೇಡಿಯೋ ಸಿಗ್ನಲ್ ಮೂಲಕವಾಗಿ ಆ ಹಡಗುಗಳನ್ನು ಸಂಪರ್ಕಕ್ಕೆ ಪಡೆದು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟ ಬಳಿಕ ಆ 2 ಹಡಗುಗಳು ಕೂಡ ಮುಂದೆ ಪ್ರಯಾಣವನ್ನು ಬೆಳೆಸದೆ ವಾಪಸ್ ಚಹಬಾರು ಬಂದರಿಗೆ ಹಿಂತಿರುಗಿದ್ದಾವೆ. ಹಾಗೆ ರಾಯ್ಟರ್ಸ್ ತನ್ನ ವರದಿಯಲ್ಲಿ ಹೇಳಿದೆ, ಈ ಒಂದು ಬ್ಲಾಕೇಡ್ ಆರಂಭವಾದ ಬಳಿಕ ಇರಾನ್ನಿಂದ ಹೊರಟಂತಹ ಹಾಗೂ ಇರಾನ್ಗೆ ತಲುಪುವಂತಹ ಒಟ್ಟು 6 ಹಡಗುಗಳನ್ನು ಅಮೆರಿಕದ ನೇವಿ ತಡೆದಿದೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಅಮೆರಿಕ ಮಾಡಿದಂತಹ ಈ ಬ್ಲಾಕೇಡ್ ಯಾವ ಮಟ್ಟಿಗೆ ಇರಾನ್ಗೆ ಡ್ಯಾಮೇಜ್ ಮಾಡುತ್ತೆ ಅಂತ ಈ ಹಿಂದಿನ ವರದಿಯಲ್ಲೇ ನಿಮಗೆ ಹೇಳಿದ್ದೆ. ಇಷ್ಟೊತ್ತು ನಮಗೆ ಡೌಟ್ ಇದ್ದಿದ್ದೇನು, ಅಮೆರಿಕ ಎಷ್ಟರ ಮಟ್ಟಿಗೆ ಇರಾನ್ಗೆ ತಲುಪುವಂತಹ ಹಡಗುಗಳನ್ನು ತಡೆಯುತ್ತೆ ಅಥವಾ ಇರಾನ್ನಿಂದ ಹೊರಡುವಂತಹ ಹಡಗುಗಳನ್ನು ತಡೆಯುತ್ತೆ, 100% ಅವರಿಗೆ ಯಶಸ್ಸು ಸಿಗುತ್ತಾ ಅನ್ನೋದ್ರ ಬಗ್ಗೆ ಅಪನಂಬಿಕೆಗಳಿದ್ವು. ಆದರೆ ಈಗ ಸೆಂಟ್ಕಾಮ್ನ ಮಾಹಿತಿಯನ್ನು ಆಧರಿಸಿ ನೋಡೋದಾದ್ರೆ ಇರಾನ್ನಿಂದ ಯಾವುದೇ ಹಡಗುಗಳು ಕೂಡ ಹೊರಗೆ ಬರ್ತಾ ಇಲ್ಲ ಮತ್ತೆ ಒಳಗೆ ಹೋಗ್ತಾ ಇಲ್ಲ. ಇದು ಇರಾನ್ಗೆ ಸಹಜವಾಗಿ ಭಾರಿ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಈ ನಡುವೆ ಬ್ಲೂಮ್ಬರ್ಗ್ ಒಂದು ವರದಿಯನ್ನು ಪ್ರಕಟಿಸಿದೆ. ಸದ್ಯಕ್ಕೆ ಹರ್ಮೋಸ್ ಮೂಲಕವಾಗಿ ಯಾವುದೇ ಹಡಗುಗಳ ಸಂಚಾರವನ್ನು ನಡೆಸದೇ ಇರೋದಕ್ಕೆ ಇರಾನ್ ಕೂಡ ಚಿಂತನೆಯನ್ನ ನಡೆಸ್ತಾ ಇದೆ. ಸುಮ್ಮನೆ ಅಮೆರಿಕವನ್ನ ಕೆಣಕೋದೇ ಬೇಡ, ಸದ್ಯಕ್ಕೆ ಇದನ್ನ ನಿಲ್ಲಿಸಿ ಬಿಡೋಣ, ಹೇಗಿದ್ರೂ ಮಾತುಕತೆ ಆಗುವಂತಹ ಸಾಧ್ಯತೆಗಳಿದಾವಲ್ಲ, ಈ ಸಂದರ್ಭದಲ್ಲಿ ಮಾತುಕತೆಯ ವಾತಾವರಣವನ್ನು ಕೆಡಿಸ್ಕೊಳ್ಳೋದು ಬೇಡ ಅಂತ ಇರಾನ್ನ ಆಡಳಿತ ಚಿಂತನೆ ಮಾಡ್ತಾ ಇದೆ ಅಂತ ಬ್ಲೂಮ್ಬರ್ಗ್ ತನ್ನ ವರದಿಯಲ್ಲಿ ಹೇಳಿದೆ. ಇದರ ಅರ್ಥ ಏನು ಕೇಳಿದ್ರೆ ಇರಾನ್ ಯಾವುದೇ ರೀತಿಯಲ್ಲೂ ಹಡಗು ಸಂಚಾರವನ್ನು ನಡೆಸೋದೇ ಇಲ್ಲಪ್ಪ. ಈಗ ಇರಾನ್ನ ಹಡಗು ಹೋದ್ರಷ್ಟೇ ಅಮೆರಿಕದ ಸೆಂಟ್ಕಾಮ್ ಅಲ್ಲಿ ತಡೆಯುವಂತಹದ್ದು, ವಾಪಸ್ ಕಳುಹಿಸೋದು. ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಗಳಲ್ಲಿ ಅಲ್ಲಿ ಸಂಘರ್ಷ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಕೆಲವೊಮ್ಮೆ ಅಮೆರಿಕ ನೇರವಾಗಿ ದಾಳಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಇದರಿಂದ ಇರಾನ್ನ ಹಡಗಿಗೆ ಮಾತ್ರ ನಷ್ಟ ಆಗೋದಲ್ಲ, ಜೊತೆಗೆ ಇಡೀ ವಾತಾವರಣವೇ ಕೆಟ್ಟು ಹೋಗ್ಬಿಡುತ್ತೆ, ಯುದ್ಧ ಪುನಃ ಆರಂಭಗೊಂಡು ಬಿಡುತ್ತೆ. ಅದಾಗಬಾರದು ಅಂತ ಇರಾನ್ ಕೂಡ ಪ್ರಯತ್ನ ಮಾಡ್ತಾ ಇದೆ ಅಂತ ಬ್ಲೂಮ್ಬರ್ಗ್ ವರದಿಯಲ್ಲಿ ಹೇಳ್ತಾ ಇದೆ. ಇದರ ಅರ್ಥ ಏನು ಕೇಳಿದ್ರೆ ಸದ್ಯಕ್ಕೆ ಇರಾನ್ ಯಾವುದೇ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅನ್ನ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದೆ ಅಂತ. ಇಲ್ಲಿ ಡಾಟ್ಗಳನ್ನು ಲಿಂಕ್ ಮಾಡಿದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಟ್ರಂಪ್ ಹೇಳ್ತಾರೆ 2 ದಿನದಲ್ಲಿ ಅಚ್ಚರಿಯ ಸುದ್ದಿ ಬರುತ್ತೆ ಅಂತ. ಇರಾನ್ ಈಗ ತನ್ನ ಹಡಗುಗಳ ಸಂಚಾರವನ್ನ ನಿಲ್ಲಿಸೋದಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದೆ. ಅಂದ್ರೆ ಇಬ್ರೂ ಕೂಡ ಮಾತುಕತೆಯ ದಾರಿಯನ್ನ ಹಿಡಿತಾ ಇದ್ದಾರಾ, ಈ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ JD ವ್ಯಾನ್ಸ್ ಕೂಡ ಬಹಳ ಅಚ್ಚರಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ಯುದ್ಧ ಶುರುವಾದ ದಿನದಿಂದಲೂ ಕೂಡ JD ವ್ಯಾನ್ಸ್ ಒಂದು ಹಂತಕ್ಕೆ ಸೈಲೆಂಟ್ ಆಗೇ ಇದ್ರು. ಅವರು ಹೆಚ್ಚಿಗೆ ಏನು ಮಾತನಾಡ್ತಾ ಇರಲಿಲ್ಲ. ಆದರೆ ಯಾವಾಗ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಸಂಧಾನದ ಮಾತುಕತೆ ನಡೆಯುತ್ತೋ ಅದರಲ್ಲಿ ಭಾಗಿಯಾದ ಬಳಿಕ JD ವ್ಯಾನ್ಸ್ ಕೂಡ ತುಂಬ ಆಕ್ಟಿವ್ ಆಗಿದ್ದಾರೆ. ಅವರು ಜಾರ್ಜಿಯಾದ ಟರ್ನಿಂಗ್ ಪಾಯಿಂಟ್ ಆಕ್ಷನ್ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾವು ಟ್ರಂಪಿಯನ್ ಗ್ರ್ಯಾಂಡ್ ಬಾರ್ಗೇನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಯಶಸ್ವಿ ಆಗಿದ್ದೇ ಆದರೆ ಇರಾನ್ ಅನ್ನ ಜಾಗತಿಕ ಆರ್ಥಿಕತೆಗೆ ಸೇರಿಸಿದಂತಾಗತ್ತೆ, ಇರಾನ್ಗೆ ಬಹಳ ದೊಡ್ಡ ಆರ್ಥಿಕ ಲಾಭ ಆಗತ್ತೆ. ವಾಷಿಂಗ್ಟನ್ ಮತ್ತು ಟೆಹರಾನ್ನ ನಡುವೆ ಬಹಳ ದಶಕಗಳ ಅವಿಶ್ವಾಸ ಇದ್ರೂ ಕೂಡ ಎರಡೂ ಪಕ್ಷಗಳು ಒಮ್ಮತದಿಂದ ಒಪ್ಪಂದದ ದಾರಿಯಲ್ಲಿ ಸಾಗೋದಕ್ಕೆ ಸಿದ್ಧವಾದಂತೆ ಕಂಡು ಬರ್ತಾ ಇದೆ. ಈ ಗ್ರ್ಯಾಂಡ್ ಬಾರ್ಗೇನ್ ಭಾಗವಾಗಿ ವಿನ್ ವಿನ್ ಸಿಚುವೇಶನ್ನಲ್ಲಿ ಈ ಯುದ್ಧವನ್ನು ಅಂತ್ಯ ಮಾಡಿ ಇರಾನನ್ನು ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಜೋಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ JD ವ್ಯಾನ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಅಂದರೆ ಇರಾನನ್ನು ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಸೇರಿಸೋದು ಅಂತಂದ್ರೆ ಏನು? ಅವರ ಮೇಲಿರುವಂತಹ ಆರ್ಥಿಕ ನಿರ್ಬಂಧವನ್ನು ತೆಗೆದುಹಾಕೋದು, ಇರಾನ್ ಜೊತೆಗೆ ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸುವಂತಹದ್ದು, ಇರಾನ್ ಮತ್ತು ಅಮೆರಿಕದ ನಡುವಿನ ದ್ವೇಷವನ್ನು ಕಡಿಮೆ ಮಾಡೋದು, ಆ ದಿಕ್ಕಿನತ್ತ ಸಾಕ್ತಾ ಇದ್ದೀವಿ ಅಂತ JD ವ್ಯಾನ್ಸ್ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಮಹತ್ವ ಬಂದಿದೆ. ಯಾಕೆ ಅಂತಂದ್ರೆ ಬಹುತೇಕ ವರದಿಗಳನ್ನು ನೋಡಿದ್ರೆ ಇರಾನ್ ಜೊತೆಗಿನ ನೇರ ಮಾತುಕತೆಯ ಬಳಿಕ JD ವ್ಯಾನ್ಸ್ಗೆ ಬಹಳ ಪ್ರಬಲವಾಗಿ ನಂಬಿಕೆ ಬಂದಿದೆಯಂತೆ. ಇರಾನ್ ಅವರನ್ನ ಬಗ್ಗಿಸಬಹುದು, ಮಾತುಕತೆಯಲ್ಲೇ ಈ ವಿಚಾರವನ್ನು ಅಂತ್ಯ ಮಾಡಬಹುದು ಅಂತ.
ಅದಕ್ಕೆ ಪೂರಕವಾಗಿ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿರೋದನ್ನು ನೋಡಿದ್ರೆ ಏನೋ ಒಳಗೊಳಗೆ ನಡೀತಾ ಇದೆ. ಇರಾನ್ ಕೂಡ ರಾಜಿಯಾಗುವಂತಹ ಸುಳಿವನ್ನು ಕೊಟ್ಟಿರುವ ಬಗ್ಗೆ ಸೂಚನೆಗಳು ಸಿಗ್ತಾ ಇದ್ದಾವೆ. ಈ ನಡುವೆ ಇಸ್ರೇಲ್ನ ಸುದ್ದಿ ಸಂಸ್ಥೆಯಾದಂಥ ಇಸ್ರೇಲ್ ಹಯೋಮ್ ಒಂದು ವರದಿಯನ್ನು ಪ್ರಕಟಿಸಿದೆ. ಎರಡನೇ ಸುತ್ತಿನ ಮಾತುಕತೆಗೂ ಮುನ್ನ ಅಮೆರಿಕ ಸ್ಪಷ್ಟವಾಗಿ ಇರಾನ್ಗೆ 2 ಷರತ್ತುಗಳನ್ನು ವಿಧಿಸಿದೆ. ಮೊದಲನೇದೇನು ಕೇಳಿದ್ರೆ ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನ ಸಂಪೂರ್ಣವಾಗಿ ಮುಕ್ತ ಮಾಡಬೇಕು, ಅಲ್ಲಿ ಯಾವುದೇ ಅಡೆತಡೆಗಳು ಇರಲೇಬಾರದು, ಅದಾದ ಬಳಿಕವೇ ಮಾತುಕತೆ. ಹಾಗೆ ಮುಂದೆ ನಡೆಯುವಂತಹ ಮಾತುಕತೆಗೆ ಇರಾನ್ನ ಉನ್ನತಾಧಿಕಾರಿಗಳು ಪೂರ್ಣ ಒಪ್ಪಿಗೆಯನ್ನ ಕೊಡಬೇಕು. ಇದರ ಅರ್ಥ ಏನು ಕೇಳಿದ್ರೆ ಒಪ್ಪಂದ ಆಗುತ್ತಲ್ಲ ಅದು ಹೆಚ್ಚು ವಿಶ್ವಾಸಾರ್ಹವಾಗಿರಬೇಕು ಅಂತ. ಯಾಕೆ ಅಮೆರಿಕ ಈ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇದೆ ಕೇಳಿದ್ರೆ ಅಮೆರಿಕಾಗ ಒಂದು ಸ್ಪಷ್ಟ ಆಗ್ತಾ ಇದೆ, ಇರಾನ್ನ ರಾಜಕೀಯ ಆಡಳಿತ ಇದೆಯಲ್ಲ ಅವರು ಬಯಸ್ತಾ ಇರೋದೇ ಬೇರೆ, ಇರಾನ್ನ IRGC ಬಯಸ್ತಾ ಇರೋದೇ ಬೇರೆ. ಇಬ್ಬರೂ ಕೂಡ ಡಿಫರೆಂಟ್ ಹಾದಿಯಲ್ಲಿರೋದನ್ನ ಅಮೆರಿಕ ಗ್ರಹಿಸಿದೆ. ಹೀಗಾಗಿ ಮುಂದೆ ಯಾವುದೇ ಒಪ್ಪಂದ ಆದರೂ ಕೂಡ ಕೇವಲ ನಮಗೆ ಇರಾನ್ನ ರಾಜಕೀಯ ಆಡಳಿತದಿಂದ ಒಪ್ಪಿಗೆ ಸಾಕಾಗೋದಿಲ್ಲ, ಅದಕ್ಕೆ IRGCಯು ಕೂಡ ಒಪ್ಪಿಗೆಯನ್ನು ಸೂಚಿಸಬೇಕು. ಹೀಗಂತ ಅಮೆರಿಕ ಡಿಮ್ಯಾಂಡ್ ಅನ್ನು ಇಟ್ಟಿದೆ ಅಂತ ಇಸ್ರೇಲಿ ಹಯೋಮ್ ವರದಿಯನ್ನು ಪ್ರಕಟಿಸಿದೆ. ಹಾಗಾದ್ರೆ ಇರಾನ್ ಮಾತುಕತೆಗೆ ಮಾತ್ರ ಸಿದ್ಧವಾಗ್ತಾ ಇದೆಯಾ, ಯುದ್ಧದ ಹಾದಿಯನ್ನು ಸಂಪೂರ್ಣವಾಗಿ ಕೈ ಬಿಟ್ರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಬಗ್ಗೆ CNN ಒಂದು ಅಚ್ಚರಿಯ ವರದಿಯನ್ನು ಪ್ರಕಟಿಸಿದೆ. ಕೆಲ ಸ್ಯಾಟಲೈಟ್ ಇಮೇಜ್ಗಳ ಆಧಾರವಾಗಿಟ್ಟುಕೊಂಡು CNN ಹೇಳ್ತಾ ಇದೆ, ಇರಾನ್ನ ಅಂಡರ್ಗ್ರೌಂಡ್ ಮಿಸೈಲ್ ಸಿಟಿಗಳಿದ್ವಲ್ಲ ಇದರ ಎಂಟ್ರಿ ಮತ್ತು ಎಕ್ಸಿಟ್ ಅನ್ನ ಇಸ್ರೇಲ್ ಧ್ವಂಸ ಮಾಡಿ ಹಾಕಿತ್ತು. ಅದರ ಎಂಟ್ರಿ ಪಾಯಿಂಟ್ಗಳಿಗೆ ಮಿಸೈಲ್ ಅನ್ನು ಲಾಂಚ್ ಮಾಡುವ ಮೂಲಕ ಕಂಪ್ಲೀಟ್ ಆಗಿ ಅದು ಬಂದ್ ಆಗಿ ಹೋಗಿತ್ತು. ಈಗ 14 ದಿನದ ಯುದ್ಧ ವಿರಾಮ ಸಿಕ್ಕಿದೆಯಲ್ಲ, ಈ ಸಂದರ್ಭದಲ್ಲಿ ಇರಾನ್ ಆ ದಾರಿಯನ್ನು ಕ್ಲಿಯರ್ ಮಾಡ್ತಾ ಇದೆ. ಅಂದ್ರೆ ತನ್ನ ಮಿಸೈಲ್ ಸಿಟಿಗಳಿಗೆ ಪ್ರವೇಶ ದ್ವಾರಗಳೇನಿದ್ವು ಅವುಗಳನ್ನು ಓಪನ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಅರ್ತ್ ಮೂವರ್ಸ್ಗಳನ್ನು ಬಳಸಿಕೊಂಡು ಅಂದ್ರೆ JCB, ಬುಲ್ಡೋಸರ್ ಇವುಗಳನ್ನು ಬಳಸಿಕೊಂಡು ಆ ಎಂಟ್ರಿ ಗೇಟ್ ಅನ್ನು ಓಪನ್ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತ CNN ತನ್ನ ವರದಿಯಲ್ಲಿ ಹೇಳಿದೆ. ಮಿತ್ರರೇ, ಈಗಲೂ ಕೂಡ ಅಮೆರಿಕದ ಇಂಟೆಲಿಜೆನ್ಸ್ ಏನು ಹೇಳ್ತಾ ಇದೆ ಗೊತ್ತಾ, ಇರಾನ್ ಈ ಯುದ್ಧದಲ್ಲಿ ಕೇವಲ ತನ್ನ 50% ಸಾಮರ್ಥ್ಯವನ್ನು ಮಾತ್ರ ಬಳಸಿದೆ. ಇನ್ನು 50% ಅವರ ಮಿಸೈಲ್ ಸಾಮರ್ಥ್ಯಗಳು ಇರಾನ್ನ ಒಳಗೆ ಇದೆ. ಕೆಲವುದನ್ನು ಅವರು ನಾಗರಿಕ ಪ್ರದೇಶದಲ್ಲಿ ಅಡಗಿಸಿಟ್ಟಿರಬಹುದು, ಮತ್ತೆ ಕೆಲವನ್ನ ಅಂಡರ್ಗ್ರೌಂಡ್ನಲ್ಲಿ ಮಿಸೈಲ್ ಸಿಟಿಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರಲ್ಲ ಅಲ್ಲಿ ಅಡಗಿಸಿಟ್ಟಿದ್ರು. ಅದರ ಎಂಟ್ರಿ ಮತ್ತು ಎಕ್ಸಿಟ್ ಬಂದಾಗಿತ್ತು. ಈಗ ಟೈಮ್ ಸಿಕ್ಕಾಗ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಒಂದು ವೇಳೆ ಮಾತುಕತೆ ವಿಫಲವಾಯ್ತಪ್ಪ ಮತ್ತೆ ಯುದ್ಧ ಶುರುವಾಯಿತು, ಅದಕ್ಕೂ ಕೂಡ ಇರಾನ್ ರೆಡಿ ಆಗ್ತಾ ಇದೆ ಅನ್ನೋದನ್ನ ಈ CNN ವರದಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನ ಈ ಶಾಂತಿ ಮಾತುಕತೆಯನ್ನ ಪುನಃ ಆರಂಭಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಸುದ್ದಿಗಳಿದ್ದಾವೆ. ಇದರ ನಡುವೆ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ಗೆ ಈ ಯುದ್ಧ ವಿರಾಮವನ್ನ 45 ದಿನಗಳಿಗೆ ಎಕ್ಸ್ಟೆಂಡ್ ಮಾಡುವಂತಹ ಸಲಹೆ ಕೊಟ್ಟಿದೆ. ಅಂದ್ರೆ ಈ ಮಾತುಕತೆ ಒತ್ತಡದಲ್ಲಿ ಆಗೋದು ಬೇಡ, ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡು ಒಂದು ಬೆದರಿಕೆ ಇಲ್ಲದಂತಹ ವಾತಾವರಣದಲ್ಲಿ ಮಾತುಕತೆಯನ್ನು ನಡೆಸೋದಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ ಅಂತ ಪಾಕಿಸ್ತಾನದ ಡಾನ್ ಪತ್ರಿಕೆ ವರದಿ ಮಾಡಿದೆ. ಈ ನಡುವೆ ಟ್ರಂಪ್ ಅವರಿಗೆ ಪೋಪ್ ಮೇಲಿನ ಸಿಟ್ಟು ಮತ್ತಷ್ಟು ಜಾಸ್ತಿ ಆಗಿದೆ. ಈ ಹಿಂದೆಯೇ ನಿಮಗೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಪೋಪ್ ವಿರುದ್ಧವಾಗಿ ಟ್ರಂಪ್ ವಿಪರೀತವಾಗಿ ಕೆಂಡ ಕಾರಿದ್ರು. ನಮಗಿಂತಹ ಪೋಪೇ ಬೇಕಾಗಿಲ್ಲ ಅಂತೆಲ್ಲ ಟ್ರಂಪ್ ಬರೆದುಕೊಂಡಿದ್ರಲ್ಲ, ಅದಕ್ಕೆ ಮುಂದುವರೆದು ತನ್ನ ಟ್ರೂತ್ ಸೋಷಲ್ನಲ್ಲಿ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಈ ಹೊಸ ಪೋಸ್ಟ್ನಲ್ಲಿ ಟ್ರಂಪ್ ಏನು ಹೇಳಿದ್ದಾರೆ ಅಂತಂದ್ರೆ, ಇರಾನ್ನಲ್ಲಿ ಕಳೆದ ತಿಂಗಳಿನಲ್ಲಿ ನಡೆದಂತಹ ಪ್ರತಿಭಟನೆಯ ವೇಳೆ ಕನಿಷ್ಠ ಪಕ್ಷ 42,000 ನಿರಾಯುಧ ಪ್ರತಿಭಟನಾಕಾರರನ್ನ ಇರಾನ್ ಕೊಂದು ಹಾಕಿದೆ. ಪೋಪ್ಗೆ ಈ ವಿಚಾರ ತಿಳಿಬೇಕು, ಯಾರಾದರೂ ಪೋಪ್ ಲಿಯೋ ಅವರಿಗೆ ಈ ವಿಚಾರವನ್ನು ಕೂಡ ತಿಳಿಸ್ಕೊಡಿ ಅಂತ ಟ್ರಂಪ್ ವ್ಯಂಗ್ಯ ಮಾಡಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಈ ಯುದ್ಧದ ವಿಚಾರದಲ್ಲಿ ಟ್ರಂಪ್ ಅವರನ್ನ ಟೀಕೆ ಮಾಡಿದ್ರೆ ಅದು ಯಾರಾಗಿದ್ರೂ ಸರಿ, ಟ್ರಂಪ್ ಬಿಡುವ ಮಾತೇ ಇಲ್ಲ. ಅದು ಪೋಪ್ ಬೇಕಾದ್ರಾಗಿರ್ಲಿ ಅಥವಾ ಇನ್ನೊಂದು ದೇಶದ ಅಧ್ಯಕ್ಷ ಬೇಕಾದ್ರೂ ಆಗಿರಲಿ, ಟ್ರಂಪ್ ಅವರಿಗೆ ಜೈ ಅಂದ್ರೆ ಮಾತ್ರ ಸರಿ. ಟ್ರಂಪ್ ಅವರ ವಿರುದ್ಧವಾಗಿ ಇಲ್ಲ ನೀವು ಯುದ್ಧ ಮಾಡಿದ್ ಸರಿ ಇಲ್ಲಪ್ಪ, ಯಾಕೆ ಈ ಯುದ್ಧ ಮಾಡಿದ್ರಿ, ಹೀಗೆ ಪ್ರಶ್ನೆ ಮಾಡಿದ್ದೆ ಆದ್ರೆ ಟ್ರಂಪ್ ಆ ವ್ಯಕ್ತಿಯನ್ನ ಒಪ್ಕೊಳ್ಳೋದೇ ಇಲ್ಲ. ಹಾಗೆ ಟ್ರಂಪ್ ನ್ಯಾಟೋ ವಿರುದ್ಧವೂ ಕೂಡ ತನ್ನ ಟೀಕೆಯನ್ನು ಮುಂದುವರೆಸಿದ್ದಾರೆ. ನ್ಯಾಟೋ ಹಿಂದೆಯೂ ಕೂಡ ನಮ್ಮ ಜೊತೆಗೆ ಇರಲಿಲ್ಲ, ಮುಂದೆಯೂ ಕೂಡ ಇರೋದಿಲ್ಲ, ಹೀಗಂತ ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಈ ಯುದ್ಧ ಶುರುವಾದ ಮೇಲೆ ನೀವೇ ಗಮನಿಸಿ, ಒಂದು ಕಡೆ ಚೈನಾವನ್ನ ಟೀಕಿಸ್ತಾ ಇದ್ದಾರೆ, ಚೈನಾದ ವಿರುದ್ಧವಾಗಿ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನ್ಯಾಟೋ, ಯುರೋಪ್, ಪೋಪ್ ಯಾರನ್ನೂ ಟ್ರಂಪ್ ಬಿಡ್ತಾ ಇಲ್ಲ. ಇದಿಷ್ಟು ಮಿತ್ರರೇ ಇರಾನ್ ಮತ್ತು ಅಮೆರಿಕದ ನಡುವೆ ಕಳೆದ ಕೆಲ ಗಂಟೆಗಳಲ್ಲಿ ಆದಂತಹ ಒಂದಷ್ಟು ಮಹತ್ವದ ಡೆವಲಪ್ಮೆಂಟ್ಗಳ ಕುರಿತಾಗಿ ಮಾಹಿತಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.